ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಹಾಸನ ವಿಭಾಗ ನಮ್ಮ ಕರ್ನಾಟಕದ ಮಲೆನಾಡು ಮತ್ತು ಬಯಲು ಸೀಮೆಯ ಸಂಗಮ ತಾಣವಾದ ಐತಿಹಾಸಿಕ ಹಾಸನ ಜಿಲ್ಲೆಯು ಹೇಮಾವತಿ ಮತ್ತು ಯಗಚಿ ನದಿಗಳ ಆಶೀರ್ವಾದವನ್ನು ಹೊಂದಿದ್ದರೂ ಇಂದಿಗೂ ಅನೇಕ ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿತವಾಗುತ್ತಿರುವುದು ಒಂದು ದೊಡ್ಡ ಸವಾಲಾಗಿದೆ. ಜಿಲ್ಲೆಯ ಕೆಲವು ಭಾಗದಲ್ಲಿ ಕಣ್ಣೆದುರೇ ನದಿ ತೊರೆಗಳಿದ್ದರೂ ಸರಿಯಾದ ಶೇಖರಣಾ ವ್ಯವಸ್ಥೆಯ ಕೊರತೆಯಿಂದಾಗಿ ಬೇಸಿಗೆಯ ಸಮಯದಲ್ಲಿ ನೀರಿನ ಅಭಾವವು ರೈತರನ್ನು ಕಾಡುತ್ತಿದೆ. ನಮ್ಮ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಹಾಸನ ವಿಭಾಗದ ವ್ಯಾಪ್ತಿಯಲ್ಲಿ ಹಾಸನ, ಅರಸೀಕೆರೆ ಹಾಗೂ ಚಿಕ್ಕಮಗಳೂರು ಉಪವಿಭಾಗಗಳು ಒಳಪಡುತ್ತವೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ನಾಂದಿ ಹಾಡಿದೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ರೈತರಿಗೆ ಸ್ಥಳೀಯವಾಗಿ ನೀರಿನ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೆರೆಗಳ ಆಧುನೀಕರಣ, ಚೆಕ್ ಡ್ಯಾಂ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಹಾಗೂ ವಿದ್ಯುತ್ ಸಂಪರ್ಕದೊಂದಿಗೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ಕೊಳವೆ ಬಾವಿಯನ್ನು ನೀಡುವ ಮೂಲಕ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಹಾಗೂ ರೈತರಿಗೆ ವರ್ಷವಿಡೀ ವ್ಯವಸಾಯಕ್ಕೆ ಅನುಕೂಲ ಮಾಡುವ ಕಾಯಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜುರವರ ಮಾರ್ಗದರ್ಶನದಲ್ಲಿ ಇಲಾಖೆಯು ನಿರತವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಅವರ ನೇತೃತ್ವದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ಉಚಿತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ತೇಜೂರು ದೊಡ್ಡಕೆರೆ ಅಭಿವೃದ್ಧಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಕಸಬಾ ಹೋಬಳಿಯಲ್ಲಿರುವ ತೇಜೂರು ದೊಡ್ಡಕೆರೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಒಟ್ಟು 198.23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯು ತೇಜೂರು ಗ್ರಾಮದ ರೈತರಿಗೆ ಸೇರಿದ್ದಾಗಿದ್ದು ಸುಮಾರು 45.20 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸ್ಥಳೀಯ ಕೃಷಿ ಭೂಮಿಗೆ ನೀರನ್ನು ಒದಗಿಸಿ ಸುತ್ತಮುತ್ತಲಿನ ಅಂತರ್ಜಲ ಮಟ್ಟವನ್ನು ವೃದ್ಧಿಸುವುದಾಗಿದೆ. ಇದರಿಂದಾಗಿ ಈ ಭಾಗದ ರೈತರ ಕೃಷಿ ಉತ್ಪಾದಕತೆ ಹೆಚ್ಚಲು ಮತ್ತು ಭೂಮಿಯ ತೇವಾಂಶವನ್ನು ಕಾಯ್ದುಕೊಳ್ಳಲು ಭದ್ರವಾದ ಬುನಾದಿ ಸಿಕ್ಕಂತಾಗಿದೆ. ತೇಜೂರು ಸಗಣೆಯ ಒಳ್ಳೆ ಅನುಕೂಲ ಆಯ್ತು. ಇಲ್ಲಿ ಕೆರೆ ಕೊಡಿಲಿ ಆಕ್ಸಿಡೆಂಟು ಅದು ಇದು ಆಯ್ತಾ ಇತ್ತು. ಇವಾಗ ಎಲ್ಲ ರೋಡೆಲ್ಲ ದೊಡ್ಡದು ಮಾಡಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟರೆ ಅನುಕೂಲ ಆಯಿತು. ಚರಿ ತೂದು ನೀರು ಓದ್ತಾ ಇತ್ತು, ಈಗ ದನ ಕರ ಕುಡಿಯೋದಕ್ಕೆಲ್ಲ ಅನುಕೂಲ ಆಯಿತು. ಓಪನ್ ಕಟ್ಟೆನೂ ಮಾಡಿಕೊಟ್ಟವ್ರೆ, ಏರಿ ಮೇಲೆ ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರೆ. ಹೊಳಲು ಚೆಕ್ ಡ್ಯಾಂ ಅಭಿವೃದ್ಧಿ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಹೊಳಲು ದೊಡ್ಡಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಸಣ್ಣ ನೀರಾವರಿ ಇಲಾಖೆಯು 132.30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪೂರೈಸಿದೆ. ಈ ಬೃಹತ್ ಕೆರೆಯ ಮೂಲಕ ಹೊಳಲು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 75 ಹೆಕ್ಟೇರು ವಿಸ್ತೀರ್ಣದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರುಣಿಸುವ ವ್ಯವಸ್ಥೆ ಮಾಡಲಾಗಿದೆ. ಈ ಅಭಿವೃದ್ಧಿ ಯೋಜನೆಯು ಕೇವಲ ನೀರಾವರಿಗೆ ಸೀಮಿತವಾಗದೆ ಹೂಳೆತ್ತುವಿಕೆ ಮತ್ತು ಕಟ್ಟೆ ಬಲಪಡಿಸುವಿಕೆ ಮೂಲಕ ಕೆರೆಯ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಇಡೀ ಗ್ರಾಮದ ಅಂತರ್ಜಲಕ್ಕೆ ಹೊಸ ಚೈತನ್ಯ ನೀಡುವ ಉದ್ದೇಶ ಹೊಂದಿದೆ. ಇದು ಮೊದಲು ಚಿಕ್ ಡ್ಯಾಮ್ ಕಟ್ಟೋದಕ್ಕಿಂತ ಮೊದಲು ನೀರೆಲ್ಲ ಹರಿದೋಯ್ತಿತ್ತು, ಫುಲ್ಲು ಏನು ನಿಲ್ತಿತ್ತಲ್ಲ ಇಲ್ಲಿ. ಈಗ ಚಿಕ್ ಡ್ಯಾಮ್ ಕಟ್ಟಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿ ಈಗ ಬಾವಿ ಎಲ್ಲ ರನ್ ಆಗಿ ಚೆನ್ನಾಗಿ ಓಡ್ತಾ ಇದ್ದಾವೆ. ಈಗ ಎಲ್ಲರಿಗೂ ಅನುಕೂಲ ಆಗಿ ಸಾರ್ವಜನಿಕರಿಗೆ. ರಾಯಪುರದ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಹಾಸನ ತಾಲೂಕು ಸಾಲಗಾಮಿ ಹೋಬಳಿ ರಾಯಪುರ ಗ್ರಾಮದಲ್ಲಿ ಅಂತರ್ಜಲ ಸಂರಕ್ಷಣೆಗಾಗಿ ಮಹತ್ವದ ಹೆಜ್ಜೆ ಇರಿಸಲಾಗಿದ್ದು ಸುಮಾರು 97.37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಈ ಕಾಮಗಾರಿಯು
ರಾಯಪುರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಮಳೆ ನೀರು ವ್ಯವಸ್ಥಿತವಾಗಿ ಹರಿದು ಹೋಗುವುದನ್ನು ತಡೆದು ಹಳ್ಳದಲ್ಲಿ ನೀರಿನ ಸಂಗ್ರಹ ಮಾಡುವುದರಿಂದ ಸ್ಥಳೀಯ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವುದಲ್ಲದೆ ಬೋರ್ವೆಲ್ಗಳ ನೀರಿನ ಮಟ್ಟ ಸುಧಾರಿಸಲು ಇದು ಸಹಕಾರಿಯಾಗಿದೆ. ದರ್ಶನ್ ಅಂತ ರಾಯಪುರ ಊರು. ನಮಗೆ ಭಾರಿ ತೊಂದರೆ ಆಗಿತ್ತು. ಇಲ್ಲಿ ನೀರಿನ ವ್ಯವಸ್ಥೆ ಯಾವುದೋ ಇದರಿಂದ ದನಗಳಾಗಲಿ ಬಾವಿಗಳಾಗಲಿ ಓಡೋಕ್ಕೆಲ್ಲ ಭಾರಿ ತೊಂದರೆ ಆಗಿತ್ತು. ಈಗ ಇಲ್ಲಿ ನೀರಾವರಿ ಇದರಿಂದ ಚೆಕ್ ಡ್ಯಾಮ್ ಮಾಡಿಕೊಟ್ರೆ ತಡಕಿಂದ ಬಾವಿಗಳಾಗಲಿ ದನ ಕರುಗಳಿಗಾಗಲಿ ನೀರು ಕುಡಿಯೋಕ್ಕೋಸ್ಕರ ಭಾರಿ ಹೆಲ್ಪ್ ಆಗಿದೆ. ಮಡಬಲು ಪಿಕ್ ನಾಲಾ ಅಭಿವೃದ್ಧಿ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ರೈತರ ಹಿತದೃಷ್ಟಿಯಿಂದ ಮಡಬಲು ಪಿಕ್ ನಾಲೆಯನ್ನು 62.11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ನಾಲೆ ಅಭಿವೃದ್ಧಿಯಿಂದಾಗಿ ಮಡಬಲು ಗ್ರಾಮದ ಬರೋಬ್ಬರಿ 157.74 ಹೆಕ್ಟೇರು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ತಲುಪಲು ಸುಗಮ ಹಾದಿ ನಿರ್ಮಾಣವಾಗಿದೆ. ನಾಲೆಯ ಆಧುನೀಕರಣದಿಂದ ನೀರಿನ ಸೋರುವಿಕೆಯನ್ನು ತಡೆಗಟ್ಟಿ ರೈತರಿಗೂ ನೀರು ಸಿಗುವಂತೆ ಮಾಡುವುದು ಈ ಯೋಜನೆಯ ಆಶಯವಾಗಿದ್ದು, ಈ ಭಾಗದ ಕೃಷಿ ಆರ್ಥಿಕತೆಯನ್ನು ಬಲಪಡಿಸಲು ಇದು ಅತ್ಯಂತ ಪ್ರಮುಖ ಯೋಜನೆಯಾಗಿ ಹೊರಹೊಮ್ಮಿದೆ. ನನ್ನ ಹೆಸರು ನಟರಾಜು, ಮಡಬ್ಲು. ಇದು ತಟ್ಟೆಕೆರೆಯಿಂದ ನೀರು ಹರಿಯುತ್ತೆ. ಇಲ್ಲಿ ಮಾದನಹಳ್ಳಿ ಹತ್ರ ಮಿನಿ ಡ್ಯಾಮ್ ಕಟ್ಟಿದ್ದಾರೆ. ಒಂದು 50 ಎಕರೆ 100 ಎಕರೆಗೆ ನೀರಾವರಿ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ನಮಗೆ ರೈತರಿಗೆಲ್ಲ ಅನುಕೂಲ ಆಗಿದೆ. ಮಂಜಲಗೂಡು ಶಂಕುತೀರ್ಥ ಹಳ್ಳಕ್ಕೆ ಸರಣಿ ಚೆಕ್ ಡ್ಯಾಂ ನಿರ್ಮಾಣ. ಆಲೂರು ತಾಲೂಕು ಬಾಳ್ಯ ಹೋಬಳಿಯ ಮಂಜಲಗೂಡು ಗ್ರಾಮದ ಶಂಕುತೀರ್ಥ ಹಳ್ಳಕ್ಕೆ ವಿಶೇಷ ಆದ್ಯತೆ ನೀಡಿ ಸರಣಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯನ್ನು 54.43 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು, ಮುಖ್ಯವಾಗಿ ಪರಿಶಿಷ್ಟ ಜಾತಿಯ ಸಮುದಾಯದವರ ಜಮೀನುಗಳ ಹತ್ತಿರ ಈ ಕಾಮಗಾರಿಗಳು ನಡೆದಿರುವುದು ವಿಶೇಷ. ಸುತ್ತಮುತ್ತಲಿನ ಗ್ರಾಮಗಳ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ಸರಣಿ ಚೆಕ್ ಡ್ಯಾಂಗಳು ನೀರಾವರಿ ಸೌಲಭ್ಯ ಒದಗಿಸುತ್ತವೆ. ಹಂತ ಹಂತವಾಗಿ ನೀರನ್ನು ಸಂಗ್ರಹಿಸುವ ಈ ತಂತ್ರಜ್ಞಾನವು ಅಂತರ್ಜಲ ಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸುವುದಲ್ಲದೆ ರೈತರು ವರ್ಷದಾದ್ಯಂತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಲು ಬೆನ್ನೆಲುಬಾಗಿ ನಿಲ್ಲಲಿದೆ. ಸರ್, ನಮ್ಮ ಹೆಸರು ಚೆನ್ನಪ್ಪ ಅಂತ. ಮೊದಲು ನೀರು ಹರಿತಾ ಇತ್ತು, ಒಂದು ಕಾಳು ನೀರು ನಿಲ್ತಾ ಇರಲಿಲ್ಲ. ಈ ಬ್ರಿಡ್ಜ್ ಮಾಡೋದ್ರಿಂದ ತುಂಬ ಅನುಕೂಲ ಆಗಿ ಜನಗಳಿಗೆಲ್ಲ ತುಂಬ ಓಡಾಡೋಕ್ಕೆ ಮತ್ತು ಒಂದು ಹೆಲ್ಪ್ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಸರ್. ಮೊದಲು ಒಂದು ಟ್ರಾಕ್ಟ್ರು ಹೋಗ್ತಿರ್ಲಿಲ್ಲ, ಇಲ್ಲಿ ತುಂಬ್ಕೊಂಡು ಲೋಡ್ ಗಾಡಿ ಏನು ಹೋಗ್ತಿರ್ಲಿಲ್ಲ, ಒಂದು ಕಾರ್ಗಳು ಹೋಗ್ತಿರ್ಲಿಲ್ಲ, ಒಂದು ಬೈಕ್ಗಳು ಹೋಗ್ತಿರ್ಲಿಲ್ಲ. ತುಂಬ ಹಿಂಸೆ ಇತ್ತು, ದನಗಳು ಓಡಾಡ್ತಿರಲಿಲ್ಲ, ಭಾರಿ ಹಿಂಸೆ ಇತ್ತು ಸರ್. ಈ ಬ್ರಿಡ್ಜ್ ಮಾಡೋದ್ರಿಂದ ತುಂಬ ಅನುಕೂಲ ಐತೆ, ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಸರ್. ಮುಂಚೆ ಈ ನೀರು ಬಂದಂಗೆ ಹೋಯ್ತಾ ಇತ್ತು, ಸ್ವಲ್ಪನೂ ನೀರು ನಿಲ್ತಾ ಇರಲಿಲ್ಲ. ಇವಾಗ ಆದಷ್ಟು ಸ್ವಲ್ಪ ನೀರು ನಿಲ್ತೈತೆ, ಜನಗಳಿಗೆಲ್ಲ ಅನುಕೂಲ ಐತೆ. ವ್ಯವಸಾಯಕ್ಕೆ ನೀರು ತಗೋತಾ ಇದ್ದಾರೆ, ದನಗಳಿಗೆ ನೀರು ಕುಡಿಯೋಕ್ಕೈತೆ, ತುಂಬ ಅನುಕೂಲ ಐತೆ ಸರ್, ತುಂಬ ಉಪಯೋಗ ಇದೆ. ಮೇಗಲ ಹಬ್ಬನಘಟ್ಟ ಗ್ರಾಮ ಚೆಕ್ ಡ್ಯಾಂ ಯೋಜನೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ವ್ಯಾಪ್ತಿಯಲ್ಲಿ ಈ ಮಹತ್ವದ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚೆಕ್ ಡ್ಯಾಂ ಕಮ್ ಕಾಸ್ವೆ ನಿರ್ಮಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶವು ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ಅಂತರ್ಜಲ ಮಟ್ಟವನ್ನು ವೃದ್ಧಿಸುವುದಾಗಿದೆ. ಇದರಿಂದ ಕೊಳವೆ ಬಾವಿಗಳಲ್ಲಿ ನೀರಿನ ಇಳುವರಿ ಹೆಚ್ಚಾಗಿ ರೈತರಿಗೆ ಉತ್ತಮ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ಇದರ ಜೊತೆಗೆ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ದೊರೆಯಲಿದ್ದು, ಈ ಯೋಜನೆಯಿಂದ ಸೋಮೇನಹಳ್ಳಿ ಮತ್ತು ಹಬ್ಬನಘಟ್ಟ ಗ್ರಾಮಗಳ ಸುಮಾರು 22 ಹೆಕ್ಟೇರ್ ಪರೋಕ್ಷ ಅಚ್ಚುಕಟ್ಟು ಪ್ರದೇಶಕ್ಕೆ ಪ್ರಯೋಜನವಾಗಲಿದೆ. ನಮ್ಮ ಹೆಸರು ದಿನೇಶ್ ಅಂತ, ಹಬ್ಬನಘಟ್ಟ ಗ್ರಾಮ ಅರಸೀಕೆರೆ ತಾಲೂಕು. ಈ ಸಣ್ಣ ನೀರಾವರಿಯಿಂದ ಚೆಕ್ ಡ್ಯಾಮ್ ಆಗಿರೋದ್ರಿಂದ ರೈತರಿಗೆ ತುಂಬ ಅನುಕೂಲವಾಗಿದೆ. ಈ ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ಸುತ್ತಮುತ್ತ ಹಳ್ಳಿಗಳಾದ ಲೆಕ್ಕನಹಳ್ಳಿ, ಬಾಳೆನಹಳ್ಳಿ, ಮುದೋಡಿ, ಶಂಕರಾಪುರ ಈ 4 ಹಳ್ಳಿಗಳಿಗೆ ಅನುಕೂಲವಾಗಿದೆ. ಸಣ್ಣ ನೀರಾವರಿ ಇಲಾಖೆ ಹಾಗೂ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಂಡಿಹಳ್ಳಿ ಮತ್ತು ಕರಿಮಾರನಹಳ್ಳಿ ಚೆಕ್ ಡ್ಯಾಂ ಯೋಜನೆ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಬಂಡಿಹಳ್ಳಿ ಮತ್ತು ಕರಿಮಾರನಹಳ್ಳಿ ಗ್ರಾಮದ ರೈತರ ಜಮೀನುಗಳ ಹತ್ತಿರವಿರುವ ಹಳ್ಳಕ್ಕೆ ಅಡ್ಡಲಾಗಿ 75 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಚೆಕ್ ಕಮ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಈ ಕಾಮಗಾರಿಯಿಂದ ಹಳ್ಳದ ನೀರು ಸಮಗ್ರವಾಗಿ ಅಂತರ್ಜಲ ಅಭಿವೃದ್ಧಿಯಾಗಲಿದ್ದು,
ಕೃಷಿ ಚಟುವಟಿಕೆಗಳಿಗೆ ಮತ್ತು ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನು ಅವಲಂಬಿಸಿರುವ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ಯೋಜನೆಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಸೇತುವೆ ಬಂಡಿಹಳ್ಳಿ ಮತ್ತು ಕರಿಮಾನಹಳ್ಳಿ ಗ್ರಾಮಗಳ ಸುಮಾರು 20 ಹೆಕ್ಟೇರು ಪರೋಕ್ಷ ಅಚ್ಚುಕಟ್ಟು ಪ್ರದೇಶಕ್ಕೆ ಅನುಕೂಲವಾಗಿದೆ. ನಮ್ಮ ಹೆಸರು ಕುಮಾರ್ ಅಂತ. ನಾವು ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ಕರಿಮಾರನಹಳ್ಳಿ ಗ್ರಾಮದವರು. ಈ ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಈ ನಮ್ಮದೊಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟವ್ರೆ. ಈ ಹಳ್ಳದಲ್ಲಿ ಒಂದು ಸಲ ನೀರು ಸ್ಟಾರ್ಟ್ ಆದರೆ ಭಾಳ 4-5 ತಿಂಗಳುಗಟ್ಟಲೆ ನೀರು ಹರಿತಾ ಇತ್ತು. ಯಾರೂ ಕೂಡ ಹಳ್ಳ ಬಿಟ್ಟು ಮೇಕ್ ಹತ್ತಕ್ಕಾಗ್ತಿರಲಿಲ್ಲ. ಈ ಇಲಾಖೆಯಿಂದ ನಮಗೆ ಇದೊಂದು ಸೇತುವೆ ಮಾಡಿಕೊಟ್ಟಿರೋದ್ರಿಂದ ಭಾಳ ಅನುಕೂಲತೆಯನ್ನು ಪಡ್ಕೊಂಡಿದ್ದೀವಿ. ಇನ್ನು ಈ ಸಣ್ಣ ನೀರಾವರಿ ಇಲಾಖೆ ಸಚಿವರಿಗೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಮಗದ ಕೆರೆಗೆ ಚಾನೆಲ್ ನಿರ್ಮಾಣ ಹಾಸನ ವಿಭಾಗದ ಪ್ರತಿಷ್ಠಿತ ಯೋಜನೆ ಎಂದರೆ ಮಗದ ಕೆರೆಯ ಅಭಿವೃದ್ಧಿ. ಚಿಕ್ಕಮಗಳೂರು ತಾಲೂಕಿನ ಎಮ್ಮೆದೊಡ್ಡಿ ಬಳಿ ಇರುವ ಮಗದ ಕೆರೆಯು ಸುಮಾರು 100 ಎಕರೆ ವಿಸ್ತೀರ್ಣ ಹೊಂದಿರುವ ಬೃಹತ್ ಕೆರೆಯಾಗಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಸುಮಾರು 15 ಕಿಲೋಮೀಟರ್ಗಳಷ್ಟು ಉದ್ದದ ಚಾನೆಲ್ ನಿರ್ಮಿಸಲಾಗುತ್ತಿದೆ. ಮಗದ ಕೆರೆಯಲ್ಲಿ ಶೇಖರಣೆಯಾಗುವ ನೀರನ್ನು ಸಮರ್ಪಕವಾಗಿ ಸುತ್ತಮುತ್ತಲಿನ ಸುಮಾರು 25 ಹಳ್ಳಿಗಳ ನೀರಿನ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿದೆ. ಈ ಯೋಜನೆಯಿಂದ ಚಿಕ್ಕಮಗಳೂರು, ಕಡೂರು ಹಾಗೂ ಬೀರೂರು ಪ್ರದೇಶದ ಕೃಷಿ ಭೂಮಿಗೆ ನೀರಿನ ಶಾಶ್ವತ ಪರಿಹಾರ ದೊರೆಯಲಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹೊಸಮದ್ಗ ಕೆರೆಯು ಪುರಾತನ ಕೆರೆಯಾಗಿದ್ದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಸದರಿ ಕೆರೆಯನ್ನು 1899ನೇ ಸಾಲಿನಲ್ಲಿ ನಿರ್ಮಿಸಿದ್ದು, ಸದರಿ ಕೆರೆಯಲ್ಲಿ 420 MCFTಯಷ್ಟು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುತ್ತೆ. ಸದರಿ ಕೆರೆಯಲ್ಲಿ 16 ಕಿಲೋಮೀಟರ್ನ ರಾಯಗಾಲುವೆ ಮುಖಾಂತರ 4650 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲಾಗಿರುತ್ತದೆ. ಪ್ರಸ್ತುತ ಹೊಸಮದ್ಗ ಕೆರೆಯ ಆಧುನೀಕರಣ ಕಾಮಗಾರಿಯನ್ನು ರು 50 ಕೋಟಿ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೊಳ್ಳಲಾಗುತ್ತಿದ್ದು, ಸದರಿ ಯೋಜನೆಯಲ್ಲಿ ಹೊಸಮದ್ಗ ಕೆರೆಯ ಕೋಡಿಹಳ್ಳ ಇಂಪ್ರೂವ್ಮೆಂಟ್ಸ್ ಹಾಗೆ ರಾಯಗಾಲುವೆಯ 16 ಕಿಲೋಮೀಟರ್ ಮಾಡರ್ನೈಸೇಷನನ್ನು ಕೈಗೊಳ್ಳಲಾಗುತ್ತದೆ. ಸದರಿ ಕೆರೆಯಿಂದ ಕಡೂರು ಹಾಗೂ ಬೀರೂರು ಭಾಗದ 25 ಕೆರೆಗಳಿಗೂ ಸಹ ನೀರನ್ನು ಒದಗಿಸಲಾಗುತ್ತಿದ್ದು, ಇದು ಕಡೂರು ಹಾಗೂ ಬೀರೂರು ಭಾಗದ ಜನರ ಜೀವನ. ಬಾಳೆಹಳ್ಳಿ ಪಿಕಪ್ ಚಾನೆಲ್ ಅಭಿವೃದ್ಧಿ. ಚಿಕ್ಕಮಗಳೂರು ಜಿಲ್ಲೆಯ ಲಾಕ್ಯಾ ಹೋಬಳಿಯ ಲಕ್ಷ್ಮಣಹಳ್ಳಿ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಕುನ್ನಾಳು ಗ್ರಾಮದ ಬಾಳೆಹಳ್ಳಿ ಹಳ್ಳಕ್ಕೆ ಪಿಕಪ್ ನಾಲೆಯನ್ನು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ನಾಲೆ ಅಭಿವೃದ್ಧಿಯಿಂದಾಗಿ ಮಡಬಲು ಗ್ರಾಮದ ಬರೋಬ್ಬರಿ 55 ಹೆಕ್ಟೇರ್ ಅಚ್ಚುಕಟ್ಟು ಭೂಪ್ರದೇಶಕ್ಕೆ ನೀರಾವರಿ ತಲುಪಲು ಸುಗಮ ಹಾದಿ ನಿರ್ಮಾಣವಾಗಿದೆ. ನಾಲೆಯ ಆಧುನೀಕರಣದಿಂದ ಕಾಲುವೆಗಳ ಹೂಳೆತ್ತುವುದು, ನೀರಿನ ಸೋರುವಿಕೆಯನ್ನು ತಡೆಗಟ್ಟಿ ರೈತರಿಗೂ ನೀರು ಸಿಗುವಂತೆ ಮಾಡುವುದು ಈ ಯೋಜನೆಯ ಆಶಯವಾಗಿದ್ದು, ಈ ಭಾಗದ ಕೃಷಿ ಆರ್ಥಿಕತೆಯನ್ನು ಬಲಪಡಿಸಲು ಇದು ಅತ್ಯಂತ ಪ್ರಮುಖ ಯೋಜನೆಯಾಗಿ ಹೊರಹೊಮ್ಮಿದೆ. ಕುನ್ನಾಳು ಗ್ರಾಮದ ವೇದಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ. ಕಡೂರು ತಾಲೂಕು ಕುನ್ನಾಳು ಗ್ರಾಮದಲ್ಲಿ ಅಂತರ್ಜಲ ಸಂರಕ್ಷಣೆಗಾಗಿ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ. ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡ ಈ ಕಾಮಗಾರಿಯು ಕುನ್ನಾಳು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಹಳ್ಳದಲ್ಲಿ ನೀರಿನ ಸಂಗ್ರಹಣ ಮಾಡುವುದರಿಂದ ಸ್ಥಳೀಯ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವುದಲ್ಲದೆ ಬೋರ್ವೆಲ್ಗಳ ನೀರಿನ ಮಟ್ಟ ಸುಧಾರಿಸಲು ಇದು ಸಹಕಾರಿಯಾಗಿದೆ. SC/SP TSP ಯೋಜನೆಯ ಸಮರ್ಪಕ ಬಳಕೆ. ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಐತಿಹಾಸಿಕ ಯೋಜನೆಯಾದ SC/SP TSP ಯೋಜನೆಯ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯು ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ರೈತರಿಗೆ ಉಚಿತ ಬೋರ್ವೆಲ್ಗಳನ್ನು ನೀಡುವ ಯೋಜನೆ ರೂಪಿಸಲಾಗಿದೆ. ಹಾಸನ ವಿಭಾಗದಲ್ಲಿ ಕಳೆದ 2 ವರ್ಷದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 221 ರೈತರಿಗೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 104 ರೈತರಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿಗಳನ್ನು ಒದಗಿಸಲಾಗಿದೆ. ಇದರಿಂದಾಗಿ ಇಲಾಖೆಯು ಅಂತರ್ಜಲ ಸಮತೋಲನ ಕಾಪಾಡುವುದರ ಜೊತೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ದೆಸೆಯಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ಸರ್, ನನ್ನ ಹೆಸರು ರುದ್ರಮುನಿ ಅಂತೇಳಿ.
ಅರಸೀಕೆರೆ ತಾಲೂಕು ಅಬ್ಬನಘಟ್ಟ ಕಸಬಾ ಹೋಬಳಿ ನಮಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಬೋರ್ವೆಲ್ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರೆಸಿ ಹೋದನೇ ಸಾಲಿನಲ್ಲಿ ನಮಗೆ ತುಂಬ ಅನುಕೂಲ ಆಗಿದೆ. ಹಾಗೂ ಮೊದಲು ನಾವು ರಾಗಿ, ಹುರುಳಿಕಾಳು, ಅರಳು ಈ ಥರ ಬೆಳೀತಾ ಇದ್ದು, ಈಗ ಸಣ್ಣವರೇ ನೀರಾವರಿ ಇಲಾಖೆಯರು ನಮಗೆ ಈ ರೀತಿ ಎಲ್ಲ ಮಾಡಿಕೊಟ್ಟರಿಂದ ತೆಂಗು, ಸೀಬೆ, ದಾಳಿಂಬ್ರೆ ಮತ್ತು ಬಾಳೆ, ಅಡಿಕೆ ಈ ಥರ ಎಲ್ಲ ಬೆಳೀತಾ ಇದ್ದೀವಿ. ನನ್ನ ಹೆಸರು ಸಂತೋಷ್ ಅಂತ, ಹರಿಹರಪುರ ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋದು. ನಮ್ಮ ತಂದೆಯವರು ಆವಾಗಲಿಂದ ಬೇರೆ ಕೂಲಿ ಹೋಗ್ತಾಯಿದ್ರು. ನಾವು ಭೂಮಿ ಎಲ್ಲ ಬರಡಾಗಿತ್ತು. ಸಣ್ಣ ನೀರಾವರಿ ನಿಗಮಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿಂದ ಅಧಿಕಾರಿಗಳು ತುಂಬ ಹೆಲ್ಪ್ ಮಾಡಿದರು. ಅವ್ರ ಕಡೆಯಿಂದ ನಮಗೆ ಬೋರ್ ಸಿಕ್ತು. ಬೋರ್ ಕಡೆಯಿಂದ ಎಲೆಕ್ಟ್ರಿಕಲ್ ವೈರು, ಕಂಬ ಇವೆಲ್ಲನೂ ಹಾಕ್ಕೊಟ್ರು. ಅದರಿಂದ ನಮಗೆ ಭೂಮಿ ಎಲ್ಲ ಬರಡಾಗಿದ್ದಕ್ಕೆ ಇವಾಗ ತೆಂಗು ಹಾಕಿದ್ದೀವಿ. ನೀರೆಲ್ಲ ಚೆನ್ನಾಗಿ ಬಂತು. ಇವಾಗ ಸ್ವಲ್ಪ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ ಬೋರ್ ಇದರಿಂದ. ಹಿಂಗೆ ನಾವು ಸೋಮನಹಳ್ಳಿ, ನಾವು ಬಾವಿಯಿಂದ ಭಾರಿ ತೊಂದರೆ ಆಯಿತು. ಸಣ್ಣ ನೀರಾವರಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಬಾವಿ ಕೊರೆಸ್ಕೊಟ್ರು, ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಕೊಟ್ಟರು, ಕೊಳವೆ ಬಾವಿ, ಟಿ.ಸಿ ಕೊಟ್ಟರು, ಲೈನ್ ಹೇಳ್ಕೊಟ್ರು. ಅದರಿಂದ ನಮಗೆಲ್ಲ ಒಳ್ಳೆಯದಾಯಿತೆ. ಈ ಪೈರು ಬೆಳ್ಕೊತಾಯಿದ್ವಿ, ಚೆನ್ನಾಗಿದ್ವಿ, ನೆಮ್ಮದಿಯಾಗಿದ್ವಿ. ಸರ್, ನನ್ನ ಹೆಸರು ಪುಟ್ಟರಾಜ್ ಅಂತ ಹೇಳಿ. ನಾವು ಸೋಮನಹಳ್ಳಿ ಗ್ರಾಮದವರು. ನಾವು ಸಣ್ಣ ನೀರಾವರಿ ಇಲಾಖೆಗೆ ಬಾವಿ ಕೊರೆಸಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ. ಅದರಂತೆ ಎಲ್ಲ ರೀತಿ ನಮಗೆ ಬಂದು ಇದು ಮಾಡಿಕೊಟ್ರು. ಬಾವಿ ಕೊರೆಸ್ಕೊಟ್ರು, ಮೋಟ್ರು, ಪಂಪು, ಟ್ರಾನ್ಸ್ಫಾರಮ್ಮು, ಪ್ರತಿಯೊಂದು ಲೈನ್ ಎಲ್ಲನೂ ಇದು ಮಾಡಿ ಈಗ ನಮಗೆ ಬಾವಿಗೆ ತುಂಬ ನೀರು ಬರ್ತಾಯಿದೆ ಚೆನ್ನಾಗಿ. ಬೆಳೆನೂ ತುಂಬ ಚೆನ್ನಾಗಿ ಬೆಳಿತೀವಿ. ಒಳ್ಳೆ ಆಲೂಗೆಡ್ಡೆ, ಜೋಳ, ರಾಗಿ, ತೆಂಗು, ಅಡಿಕೆ ಪ್ರತಿಯೊಂದಕ್ಕೂ ನೀರು ತುಂಬ ಸೂಪರಾಗಿ ಬರ್ತಾಯಿದೆ. ಒಳ್ಳೆ ಕೃತಜ್ಞತೆ ಸಲ್ಲಿಸ್ಬೇಕು ಅವರಿಗೆ, ನಮಗೆ ಇದೆಲ್ಲ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಜಗದೀಶ, ಉಗನೆ ಗ್ರಾಮ, ಸಾಲಗಾಮೆ ಹೋಬಳಿ, ಹಾಸನ ತಾಲೂಕು ಸಹ ನಾನು. ನಾವು ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ 1.5 ಎಕರೆ ಜಮೀನಿದೆ ನೋಡಿ. ಬಾವಿ ಎಲ್ಲ ಕೊರೆಸ್ಕೊಟ್ಟು ಮತ್ತು ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡಿ ನೋಡಿ. ಫಸ್ಟು ನಾವು ಕೂಲಿ ಮಾಡಿ ಜೀವನ ಮಾಡ್ತಾಯಿದ್ದು. ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಎಲ್ಲ ಬಾವಿ ಕೊರ್ಕೊಟ್ಟು ಈಗ ನೋಡಿ ಎಲ್ಲ ಫಸ್ಟ್ ಜಮೀನಿಗೆಲ್ಲ ಒಳ್ಳೊಳ್ಳೆ ಅಡಿಕೆ ಗಿಡ ಎಲ್ಲ ಪೈರೆಲ್ಲ ಮಾಡಿ ನೆಕ್ಸ್ಟ್ ಈಗ ಇದರಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ ಸರ್. ಮುಂದೆ ಫಸ್ಟ್ ಕೂಲಿ ಮಾಡಿ ಜೀವನ ಮಾಡ್ತಾಯಿದ್ದು. ಈಗ ನಮ್ಮ ಜಮೀನಲ್ಲೇ ನಾವು ಕೆಲಸ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ತಾಯಿದ್ದೀವಿ ಸರ್. ಈಗ ನಿಮಗೆಲ್ಲ ತುಂಬ ಸಣ್ಣ ನೀರಾವರಿ ಇಲಾಖೆಗಳಿಗೆಲ್ಲ ತುಂಬ ಧನ್ಯವಾದಗಳು ಸರ್. ನಮಗೆ ಈ ಎಲ್ಲ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಹಾಸನ ವಿಭಾಗದಲ್ಲಿ ನಮ್ಮ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಪ್ರತಿ ಹನಿ ನೀರನ್ನು ಸಂರಕ್ಷಿಸಿ, ಪ್ರತಿ ಎಕರೆ ಭೂಮಿಯನ್ನು ಹಸಿರಾಗಿಸಿ, ರೈತರ ಭವಿಷ್ಯವನ್ನು ಭದ್ರಗೊಳಿಸಿ, ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ರೂಪಿಸಿ, ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಿ, ನಮ್ಮ ನೆಲದ ಸಿರಿಯನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಭದ್ರ ಅಡಿಪಾಯವಾಗಿದೆ.